ಗ್ಯಾಸ್ ಸಿಗ್ತಿಲ್ಲ ಅನ್ನುವಾಗಲೇ ಸರ್ಕಾರದಿಂದ ವಾರ್ನಿಂಗ್. ಹೋಟೆಲ್ಗಳು, ರೆಸಾರ್ಟ್ ಮಾಲೀಕರಿಗೆ ಈಗ ಬಿಗ್ ಶಾಕ್ ಸಿಗ್ತಿದೆ. ಗ್ಯಾಸ್ ಸಿಗ್ತಿಲ್ಲ ಅನ್ನುವಾಗಲೇ ಸರ್ಕಾರದಿಂದ ವಾರ್ನಿಂಗ್. ಹೋಟೆಲ್ಗಳು, ರೆಸಾರ್ಟ್ ಮಾಲೀಕರಿಗೆ ಬಿಗ್ ಶಾಕ್ ಇದು. ಸೌದೆಗೆ ಬೇಡಿಕೆ ಹಿನ್ನೆಲೆ ಮರಗಳ ಸಂರಕ್ಷಣೆಗಾಗಿ ಅಲರ್ಟ್. ಮರಗಳನ್ನು ಕಡಿಯದಂತೆ ಕಟ್ಟೆಚ್ಚರ ವಹಿಸಲು ಸೂಚನೆ. ಎಲ್ಲಾ ಅರಣ್ಯ ವಲಯಗಳಲ್ಲೂ ಕೂಡ ಗಸ್ತು ಹೆಚ್ಚಳ ಮಾಡಿ. ಅರಣ್ಯ ಇಲಾಖೆ ಸಿಬ್ಬಂದಿಗೆ ಈಶ್ವರ್ ಖಂಡ್ರೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಮರಗಳ ಕಡಿಯದಂತೆ ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳಿ ಅಂದಿದ್ದಾರೆ. ಗ್ಯಾಸ್ ಸಿಗ್ತಿಲ್ಲ ಅಂತ ಇದೀಗ ಸೌದೆ ಒಲೆ ಬಳಸ್ತಿದ್ದಾರೆ. ಸೌದೆಗಾಗಿ ಅಕ್ರಮಗಳನ್ನ ಮರ ಕಡಿಯುವಂತ ಸಾಧ್ಯತೆ ಇರುತ್ತೆ, ಕಟ್ ಮಾಡಿದ್ರೆ ಹುಷಾರ್ ಅನ್ನುವಂತ ವಾರ್ನಿಂಗ್. ಅರಣ್ಯ, ಸರ್ಕಾರಿ ಜಮೀನುಗಳಲ್ಲಿ ಮರ ಕಡಿದ್ರೆ ಕ್ರಮವಾಗುತ್ತೆ. ಅಧಿಕಾರಿಗಳು ಸಿಬ್ಬಂದಿಗೆ ಹೊಣೆ ಅಂತ ಈಗ ವಾರ್ನಿಂಗ್ ಕೊಟ್ಟಿದ್ದಾರೆ ಸಚಿವರು. ಎಚ್ಚರಿಕೆ ನೀಡಿದಂತಹ ಆದೇಶ ಹೊರಡಿಸಿದ ಸಚಿವ ಈಶ್ವರ್ ಖಂಡ್ರೆ. ಹೌದು, ಯಾಕಂದ್ರೆ ಗ್ಯಾಸ್ ಸಿಲಿಂಡರ್ ಅಭಾವ ಅಂತಂದುಕೊಂಡು ಮರಗಳನ್ನ ಕಡಿದ್ರೆ ಏನು ಪರಿಸ್ಥಿತಿ? ಹಾಗಾಗಿ ಈಗ ಸರ್ಕಾರದಿಂದ ವಾರ್ನಿಂಗ್ ಬಂದಿರುವಂತದ್ದು. ಹೋಟೆಲ್, ರೆಸಾರ್ಟ್ ಮಾಲೀಕರಿಗೆ ಬಿಗ್ ಶಾಕ್ ಇದು. ಸೌದೆ ಬಳಸ್ತೀವಿ ಅಂತ ಹೆಂಗ್ ಬೇಕಂಗೆ ಮರಗಳನ್ನ ಕಡಿದ್ರೆ ಸರ್ಕಾರ ಕ್ರಮ ಕೈಗೊಳ್ಳುತ್ತೆ. ಮರಗಳನ್ನ ಕಡಿಬಾರದು ಅಂತ ಈಗ ಕಟ್ಟೆಚ್ಚರ ವಹಿಸಲು ಸೂಚನೆಯನ್ನ ಕೊಡಲಾಗಿದೆ. ಎಲ್ಲಾ ಅರಣ್ಯ ವಲಯಗಳಲ್ಲಿ ಗಸ್ತು ಹೆಚ್ಚಳ ಮಾಡಿ ಅಂತ ಸಚಿವರು ಆದೇಶವನ್ನ ಕೊಟ್ಟಿರುವಂತದ್ದು. ಅರಣ್ಯ ಇಲಾಖೆಯ ಸಿಬ್ಬಂದಿಗೆ ಸಚಿವ ಈಶ್ವರ್ ಖಂಡ್ರೆ ಆದೇಶ ಹೊರಡಿಸಿದ್ದಾರೆ. ಮರಗಳನ್ನ ಕಡಿಯದಂತೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳಿ. ಗ್ಯಾಸ್ ಸಿಗ್ತಿಲ್ಲ ಅಂತ ಸೌದೆ ಒಲೆಯನ್ನ ಬಳಸ್ತಿದ್ದಾರೆ. ಈ ಸೌದೆಗಾಗಿ ಹೋಟೆಲ್ಗಳ ಪ್ರಮಾಣ, ಅಂದ್ರೆ ಸೌದೆಯ ಪ್ರಮಾಣ ಬಹಳ ಬೇಕಾಗುತ್ತೆ. ಹಾಗಾಗಿ ಅಕ್ರಮವಾಗಿ ಮರಗಳನ್ನ ಕಡಿಯೋ ಸಾಧ್ಯತೆ ಇದೆ. ಕಡಿದ್ರೆ ಹುಷಾರ್. ಅರಣ್ಯ ಮತ್ತು ಸರ್ಕಾರಿ ಜಮೀನಲ್ಲಿ ಮರಗಳನ್ನು ಕಡಿಯೋಂತಿಲ್ಲ. ಅಧಿಕಾರಿ ಸಿಬ್ಬಂದಿಯೇ ನೇರವಾಗಿ ಹೊಣೆ ಆಗ್ತಾರೆ ಒಂದು ವೇಳೆ ಮರಗಳನ್ನ ಕಡಿದ್ರೆ ಹುಷಾರ್ ಅಂದಿದ್ದಾರೆ ಸಚಿವ ಈಶ್ವರ್ ಖಂಡ್ರೆ. ಗ್ಯಾಸ್ ಸಿಗ್ತಿಲ್ಲ ಅನ್ನುವಾಗ ಸರ್ಕಾರದಿಂದ ಈಗ ವಾರ್ನಿಂಗ್ ಬಂದಿರುವಂತದ್ದು. ತನಿಖೆ ಆಧಾರದ ಮೇಲೆ ಕ್ರಮ ಆಗಬೇಕು. ನೋಡಿ, ಈ ನೆಲದ ಕಾನೂನು ಎಲ್ಲರಿಗೂ ಒಂದೇ ಇದೆ. ಕಾನೂನು ಉಲ್ಲಂಘನೆ ಮಾಡಲಿಕ್ಕೆ, ಕಾನೂನು ಕೈಯಲ್ಲಿ ತೆಗೆದುಕೊಳ್ಳಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಯಾರು ಈ ರೀತಿಯಲ್ಲಿ ನೋಡಿ, ಈ ನೆಲದ ಕಾನೂನು ಎಲ್ಲರಿಗೂ ಒಂದೇ ಇದೆ. ಕಾನೂನು ಉಲ್ಲಂಘನೆ ಮಾಡಲಿಕ್ಕೆ, ಕಾನೂನು ಕೈಯಲ್ಲಿ ತೆಗೆದುಕೊಳ್ಳಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಯಾರು ಈ ರೀತಿಯಲ್ಲಿ ಹೆದರಿಕೆ ಬೆದರಿಕೆ ಕೊಡ್ತಾರೆ ಅದ್ರ ಬಗ್ಗೆ ತನಿಖೆ ಆಧಾರದ ಮೇಲೆ ಕ್ರಮ ಆಗಬೇಕು. ನೋಡಿ, ಈ ನೆಲದ ಕಾನೂನು ಎಲ್ಲರಿಗೂ ಒಂದೇ ಇದೆ. ಕಾನೂನು ಉಲ್ಲಂಘನೆ ಮಾಡಲಿಕ್ಕೆ, ಕಾನೂನು ಕೈಯಲ್ಲಿ ತೆಗೆದುಕೊಳ್ಳಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಯಾರು ಈ ರೀತಿಯಲ್ಲಿ ಹೆದರಿಕೆ ಬೆದರಿಕೆ ಕೊಡ್ತಾರೆ ಅದ್ರ ಬಗ್ಗೆ ತನಿಖೆ ಆಧಾರದ ಮೇಲೆ ಕ್ರಮ ಆಗಬೇಕು. ನೋಡಿ, ಈ ನೆಲದ ಕಾನೂನು ಎಲ್ಲರಿಗೂ ಒಂದೇ ಇದೆ. ಕಾನೂನು ಉಲ್ಲಂಘನೆ ಮಾಡಲಿಕ್ಕೆ, ಕಾನೂನು ಕೈಯಲ್ಲಿ ತೆಗೆದುಕೊಳ್ಳಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಯಾರು ಈ ರೀತಿಯಲ್ಲಿ ಹೆದರಿಕೆ ಬೆದರಿಕೆ ಕೊಡ್ತಾರೆ ಅದ್ರ ಬಗ್ಗೆ ತನಿಖೆ ಆಧಾರದ ಮೇಲೆ. ಮರಗಳನ್ನ ಕಡಿಯದಂತೆ ಈಗ ಕಟ್ಟೆಚ್ಚರವನ್ನ ವಹಿಸಬೇಕು ಅಂತ ಹೇಳಿದ್ದಾರೆ. ಎಲ್ಲಾ ಅರಣ್ಯ ವಲಯಗಳಲ್ಲೂ ಕೂಡ ಗಸ್ತು ಹೆಚ್ಚಳ ಮಾಡಬೇಕು, ಯಾಕೆಂದ್ರೆ ಮರಗಳನ್ನ ಕಡಿಯುವ ಸಾಧ್ಯತೆ ಇದೆ. ಎಲ್ಲರೂ ಕೂಡ ಸೌದೆಯ ವಲಯ ಮೊರೆ ಹೋಗ್ತಿದ್ದಾರೆ. ಹಾಗಾಗಿ ಮರಗಳನ್ನ ಕಡಿಬಾರದು ಅಂತ ಮುಂಜಾಗ್ರತಾ ಕ್ರಮ ಕೈಗೊಳ್ಳಿ ಅಂತ ಸಚಿವ ಈಶ್ವರ್ ಖಂಡ್ರೆ ಅವರು ಈಗ ಆದೇಶವನ್ನ ಹೊರಡಿಸಿದ್ದಾರೆ. ಸೌದೆಯನ್ನ ಅಕ್ರಮವಾಗಿ ಬಳಸುವಂತಹ ಮರಗಳನ್ನ ಕಟ್ ಮಾಡುವಂತ ಸಾಧ್ಯತೆ ಇದೆ. ಕಟ್ ಮಾಡಿದ್ರೆ ಹುಷಾರ್ ಅಂದಿದ್ದಾರೆ. ಅರಣ್ಯ, ಸರ್ಕಾರಿ ಜಮೀನುಗಳಲ್ಲಿ ಮರಗಳನ್ನ ಕಡಿಬಾರದು ಅಂತ ಈಗ ಆದೇಶವನ್ನ ಹೊರಡಿಸಿದ್ದಾರೆ.